ಹುಟ್ಟುಹಬ್ಬ ಒತ್ತುವರಿ ತೆರವನ್ನ ಮಾಡಿಸ್ತಾ ಇದ್ದೀವಿ ನಾವು. ಈ ಒಂದು ಹೋರಾಟ ನಮ್ಮ ಗ್ರಾಮಾಭಿವೃದ್ಧಿ ಯುವಕರ ಸೇನೆ ಅಂತ ನಾವು ಏನು ಕಟ್ಟಿದ್ದಿನ ನಾವು ಕೇವಲ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ಗೋಸ್ಕರ ಇಟ್ಕೊಂಡಿದ್ದಂತಹ ಒಂದು ಗ್ರೂಪ್ ಆಗಿರಲಿಲ್ಲ. ತುಂಬ ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಂದು ಗ್ರಾಮದಲ್ಲೂ ಸಹ ಯುವಕರು ಬದಲಾವಣೆ ಆದರೆ ಮಾತ್ರ ಆ ಊರಿನಲ್ಲಿ ಒಳ್ಳೆಯ ಕೆಲಸಗಳಾಗ್ತದೆ. ಮಾತ್ರ ಯಾವುದೇ ಪಂಚಾಯಿತಿ ಮೆಂಬರ್ಗಳಾಗಲಿ, ಯಾವುದೇ ನಿಮಗೆ ಅಧಿಕಾರಿಗಳು ಬಂದು ಏನೋ ಮಾಡಿಕೊಡ್ತಾರೆ, ಸುಳ್ಳು. ನೀವು ಯುವಕರು ಬುದ್ಧಿವಂತರಾದರೆ ಪ್ರತಿಯೊಬ್ಬರು ಕೆಲಸ ಮಾಡಿಕೊಡ್ತಾರೆ, ನಿಮಗೆ ಸಹಕಾರ ಕೊಡ್ತಾರೆ, ಅಧಿಕಾರಿಗಳು ಸಹಕಾರ ಕೊಡ್ತಾರೆ. ಆದರೆ ಯುವಕರು ನೀವು ಬದಲಾಗಬೇಕು. ಇನ್ನು ಎಷ್ಟು ದಿನ ಅಂತ ಕೈ ಕೊಟ್ಕೊಂಡು ಕೂತ್ಕೊಂತೀರಾ? ಇವತ್ತು ನಮ್ಮ ರಾಜಘಟ್ಟ ಗ್ರಾಮದಲ್ಲಿ ನಾವು ಯುವಕರ ತಂಡ ಏನು ಮಾಡಿದ್ವಿ, ಇದ್ರ ಒಂದು ಹೋರಾಟದ ಫಲ ಇವತ್ತು ನಮಗೆ ಸಿಗ್ತಾ ಇರೋಂತಹ ಒಂದು ಜಯ. ದಯವಿಟ್ಟು ಪ್ರತಿಯೊಂದು ಗ್ರಾಮದಲ್ಲೂ ಯುವಕರು ನೀವು ಬೆಳೆದು ಒಳ್ಳೆಯ ಒಂದು ಟೀಮ್ ಮಾಡಿಕೊಂಡು ಈ ಥರ ಒಳ್ಳೊಳ್ಳೆ ಕೆಲಸಗಳಿಗೆ ಸಹಕಾರ ಕೊಡಿ. ನಾವು ಮೊದಲನೇ ದಿನ ಮಾಡಿದಂತಹ ದಿನದಲ್ಲಿ ಪ್ರಯತ್ನ ಮಾಡಿದಂತಹ ದಿನ ಎಲ್ಲರೂ ಸಹ ನಕ್ಕಿದ್ರು, ಇದಾಗಲ್ಲ ಬಿಡ್ರಿ ಹಾಗೆ ಹೀಗೆ ಅಂತ. ಆದರೆ ಇವತ್ತು ಸ್ವತಂತ್ರ ಬಂದಾಗಲಿಂದನೂ ಮಾಡದೇ ಇರೋ ಕೆಲಸನ ಇವತ್ತು ನಾವು ಮಾಡ್ತಾಯಿದ್ದೀವಿ ಅಂದರೆ ಇದು ನಮ್ಮ ಯುವಕರದ ಒಂದು ಹೋರಾಟದ ಜಯ ಮತ್ತು ನಮ್ಮಲ್ಲಿರುವಂತಹ ಒಗ್ಗಟ್ಟು. ದಯವಿಟ್ಟು ಯುವಕರೇ, ಎಲ್ಲ ಗ್ರಾಮದಲ್ಲೂ ಇದೆ ಜಾಗ, ದಯವಿಟ್ಟು ಉಳಿಸ್ಕೊಳ್ಳಿ. ನಿಮ್ಮ ಜಾಗ, ನಿಮ್ಮ ಎಲ್ಲರ ಹಕ್ಕು, ದಯವಿಟ್ಟು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಉಳಿಸ್ಕೊಡಿ. ಇವತ್ತು ನೀವೇ ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ಮುಂದಿನ ಪೀಳಿಗೆಗೆ ನೀವೇನು ಕೊಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಗ್ರಾಮದಲ್ಲಿ ನಮ್ಮ ಗ್ರಾಮದ ಹೆಣ್ಣುಮಕ್ಕಳು, ಹಿರಿಯರು, ವಯೋವೃದ್ಧರು ಇವತ್ತು ವಾಕಿಂಗ್ ಮಾಡೋದಕ್ಕೆ, ವಿಶ್ರಾಂತಿ ಪಡೆಯೋದಕ್ಕೆ ಮಾಡಿಸಿದಂತಹ ಜಾಗ. ದಯವಿಟ್ಟು ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಸಹ ನಾವು ನಮ್ಮ ಗ್ರಾಮಸ್ಥರು ಋಣಿಯಾಗಿರಬೇಕು. ದಯವಿಟ್ಟು ಇದೇ ರೀತಿ ಇನ್ನೂ ಹೆಚ್ಚಿನ ಸರ್ಕಾರಿ ಜಾಗಗಳ ಒತ್ತುವರಿ ಇದೆ, ಅದನ್ನು ಸಹ ಆದಷ್ಟು ಬೇಗನೆ ಅದರ ಒಂದು ಒತ್ತುವರಿ ತೆರವು ಆಗ್ತದೆ. ಅದಕ್ಕೆ ಗ್ರಾಮಸ್ಥರ, ಯುವಕರ ಒಂದು ಒಗ್ಗಟ್ಟುತನ ಇದೇ ರೀತಿ ಮುಂದುವರಿಯಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ.